ಹಾಯ್ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಅವಲಕ್ಕಿಯಿಂದ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬೌಲ್ ಅವಲಕ್ಕಿ ಇದ್ದರೆ ಸಾಕು, ನಮಗೆ ವಡೆ ರೆಡಿ ಆಗಿಬಿಡುತ್ತೆ. ತೊಗೊಂಡಿರೋ ಅವಲಕ್ಕಿನ ಕ್ಲೀನಾಗಿ ತೊಳೆದು 10 ನಿಮಿಷಗಳ ಕಾಲ ನೆನೆ ಬಿಡಬೇಕು. ಇಲ್ಲಿ ನೋಡಿ, ನಾನು ನೆನೆ ಬಿಡ್ತಾ ಇದ್ದೀನಿ. ನಂತರ 10 ನಿಮಿಷ ಆದಮೇಲೆ ಒಂದು ಜಾರ್ ತೊಗೊಂಡು ಆ ಜಾರ್ಗೆ ಈ ನೆನೆಸಿಟ್ಟಿರೋ ಅವಲಕ್ಕಿನ ಹಾಕಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರಬೇಕು. ಭಾಳ ನೀರು ಹಾಕಬಾರ್ದು. ಇಷ್ಟು ಸಣ್ಣಗೆ ರುಬ್ಬಿದರೆ ಸಾಕು. ಅದನ್ನ ಒಂದು ದೊಡ್ಡ ಪಾತ್ರೆಗೆ ತಕ್ಕೋಬೇಕು. ಈ ಅವಲಕ್ಕಿ ಹಿಟ್ಟಿಗೆ ನಾವು ಯಾವ ಬೌಲಲ್ಲಿ ಅವಲಕ್ಕಿ ತೊಗೊಂಡಿದ್ದೇವೋ ಅದೇ ಬೌಲಲ್ಲಿ ಚಿರೋಟಿ ರವಾನ ಅದೇ ಒಂದು ಬೌಲು ತೊಗೋಬೇಕು. ಅದನ್ನ ಹಾಕಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ನೀವು ಚಿರೋಟಿ ರವೆ ಬದಲು ಉಪ್ಪಿಟ್ಟು ರವೆ ಬೇಕಾದರೂ ನಿಮ್ಮ ಮನೆಯಲ್ಲಿದ್ದರೆ ತೊಗೋಬೋದು. ಅದನ್ನ ಮಿಕ್ಸಿಗೆ ಹಾಕಿ ತೊಗೋಬೇಕು. ಉಪ್ಪಿಟ್ಟು ರವೆ ದಪ್ಪ ಇರೋದ್ರಿಂದ ಅದು ಬೇಗ ನೆನೆಯಲ್ಲ. ಈ ಅವಲಕ್ಕಿ ಹಿಟ್ಟು ಮತ್ತು ಉಂಡೆ ರವೆನ ನಾವು ನೆನೆಸಿಟ್ಟಿರ್ತೀವಲ್ಲ, ಅದನ್ನ ನಾವು 10 ನಿಮಿಷಗಳ ಕಾಲ ನೆನೆಯಲು ಬಿಡಬೇಕು. ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಂಡು ಕಲಿಸಿ ಅದನ್ನು ಚೆನ್ನಾಗಿ ಇಲ್ಲಿ ಈ ಥರ ನೋಡಿ ಉಂಡೆ ಆಗೋ ಥರ ಆಗಬೇಕದು. ಆ ಥರ ಆದರೆ ಸಾಕು. ಇಷ್ಟು ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕದು ನೆನೆಯುತ್ತೆ. ಅದನ್ನ ಒಂದು ಪ್ಲೇಟ್ ಮುಚ್ಚಿ ನಾವು 10 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಇದೀಗ ನೆಂದಿದೆ. ಇದನ್ನು ನೋಡಿ, ಈ ಥರ ನೆಂದು ಸಾಫ್ಟ್ ಆಗಿರುತ್ತೆ ಹಿಟ್ಟು. ಇದನ್ನ ನಾವು ಇಲ್ಲಿ ಎಣ್ಣೆ ಕಾಯಲಿಕ್ಕೆ ನಾನು ಇಟ್ಟಿದ್ದೀನಿ ಒಂದು ಬಾಣಲೆಯಲ್ಲಿ. ಈ ನೆಂದಿರೋ ಹಿಟ್ಟಿಗೆ ನಾನು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಕರಿಬೇವು ಇವನ್ನ ಹಾಕಿ ಸ್ವಲ್ಪ ಅಜಿವಾನ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಆಗುವಷ್ಟು ಸೋಡಾ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಇದನ್ನ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ಎಣ್ಣೆ ಕಾಯ್ತಾ ಇದೆ ನೋಡಿ. ಇದು ಎಣ್ಣೆ ಕಾದಿದೆ. ಇದಕ್ಕೆ ನಾವು ಒಂದು ಬೌಲಲ್ಲಿ ನೀರು ತೊಗೊಂಡು ವಡೆ ಮಾಡ್ತೀವಲ್ಲ, ಉದ್ದಿನ ವಡೆ, ಆ ಥರ ಅದಕ್ಕೆ ಕೈಗೆ ಹಚ್ಕೊಂಡು ವಡೆನ ಬಿಡಬೇಕು. ಈ ಥರ ಇನ್ಸ್ಟಂಟ್ ವಡೆನ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಟೈಮು ಇಡಲ್ಲ, ಬೇಗನೆ 10 ನಿಮಿಷದಲ್ಲೆಲ್ಲ ಈ ಅವಲಕ್ಕಿ ವಡೆ ರೆಡಿ ಆಗಿಬಿಡುತ್ತೆ. ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಅವರು ತುಂಬ ಖುಷಿಪಟ್ಟು ತಿಂತಾರೆ ಮಕ್ಕಳೆಲ್ಲ. ಇಲ್ಲಿ ನೋಡಿ, ಈ ಥರ ಉಂಡೆ ಉಂಡೆ ಮಾಡಿ ವಡೆನ ಎಣ್ಣೆಯಲ್ಲಿ ಬಿಡಬೇಕು. ಈ ಥರ ವಡೆ ಬಿಟ್ಟು ರೂಢಿ ಇಲ್ಲ ಅಂದ್ರೂ ಗೋಲಿ ಗೋಲಿ ಟೈಪ್ ಮಾಡಿ ಬಿಟ್ರೂ ಎಣ್ಣೆಯಲ್ಲಿ ಅವು ತುಂಬ ಚೆನ್ನಾಗಾಗಿ ಕ್ರಿಸ್ಪಿಯಾಗಿ ಬರ್ತವೆ. ಇವು ವಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ವಡೆ ಕಲರು ಚೇಂಜ್ ಆಗ್ತಾ ಇದೆ ನೋಡಿ. ಇಲ್ಲಿ ಬ್ರೌನ್ ಕಲರ್ ಬಂದಿದೆ. ಈಗ ಈ ವಡೆಗಳನ್ನು ಒಂದು ಪ್ಲೇಟ್ಗೆ ನಾವು ತಕ್ಕೊಳ್ಳೋಣ. ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಟೇಸ್ಟಿಯಾಗಿ, ಒಳಗೆ ಉದ್ದಿನ ವಡೆ ಥರನೂ ಇದು ಸಾಫ್ಟಾಗಿಯೂ ಇದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನನ್ನ ಮಕ್ಕಳು ವಡೆನ ಟೇಸ್ಟ್ ಮಾಡ್ತಾ ಇದ್ದಾರೆ. ನೀವು ಒಂದ್ಸಲ ಅವಲಕ್ಕಿ ವಡೆನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.